ಬ್ಲಾಗಿಂಗ್ ಅನ್ನ ಸ್ಟಾರ್ಟ್ ಮಾಡಿದ್ಮೇಲೆ ಎಷ್ಟು ದಿನಗಳಲ್ಲಿ ಹಣ ಬರುತ್ತೆ ಅಂತಂದ್ರೆ ಎಷ್ಟು ದಿನ ಆದ್ಮೇಲೆ ನಮ್ಗೆ ಹಣ ಸಿಗುತ್ತೆ? 1 ತಿಂಗಳಾದ್ಮೇಲೆ ಸಿಗುತ್ತಾ, 3 ತಿಂಗಳಾದ್ಮೇಲೆ ಸಿಗುತ್ತಾ, ಇಲ್ಲ ವರ್ಷ ಆದ್ಮೇಲೆ ಸಿಗುತ್ತಾ? ನೀವು ಕೂಡ ಇದೇ ಡೌಟ್ ಅಲ್ಲಿ ಇದೀರಾ? ಹಾಗಂತಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಇದರಲ್ಲಿ ಕಂಪ್ಲೀಟ್ ಆಗಿ ನಾನು ಟೈಮ್ ಲೈನ್ ಅನ್ನ ಕೊಡ್ತೀನಿ. ಯಾವಾಗ ಬರುತ್ತೆ, ಹೇಗೆ ಬರುತ್ತೆ ಅನ್ನೋದು ಕಂಪ್ಲೀಟ್ ಕ್ಲಿಯಾರಿಟಿ ನಿಮಗೆ ಸಿಗುತ್ತೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನೀವು ಬ್ಲಾಗಿಂಗ್ ಮೂಲಕ ಹಣ ಸಂಪಾದನೆ ಮಾಡಬೇಕು ಅಂತಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲಿಗೆ ಒಂದು ಸತ್ಯನ ಹೇಳ್ತೀನಿ. ಬ್ಲಾಗಿಂಗ್ ಅಂದ್ರೆ ಗೆಟ್ ರೀಚ್ ಸೂನ್ ಅಂತ ಅಲ್ಲ. ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಕೆಲವೊಬ್ರು ಹೇಳ್ತಾರೆ 1 ತಿಂಗಳಲ್ಲಿ 1 ಲಕ್ಷ, 3 ತಿಂಗಳಲ್ಲಿ ಪ್ಯಾಸಿವ್ ಇನ್ಕಮ್ ಅಂತ. ಆದ್ರೆ ಇದು ರಿಯಾಲಿಟಿ ಅಲ್ಲ. ಬ್ಲಾಗಿಂಗ್ ಅಂದ್ರೆ ಕನ್ಸಿಸ್ಟೆನ್ಸಿ ಬೇಕು, ಪೇಷನ್ಸ್ ಕಂಪಲ್ಸರಿ ಆಗಿ ಇರ್ಬೇಕಾಗತ್ತೆ, ಮತ್ತೆ SEO ನ ಕಲಿಬೇಕು. ಇದೊಂದು ಲಾಂಗ್ ಟರ್ಮ್ ಬಿಸ್ನೆಸ್ ಅಂತಾನೆ ಹೇಳ್ಬೇಕು. ಈಗ ಆಕ್ಚುಯಲ್ ಟೈಮ್ ಲೈನ್ ಅನ್ನ ನೋಡ್ಕೊಂತ ಹೋಗೋಣ. 0ದಿಂದ 3 ತಿಂಗಳು ಅಂದ್ರೆ 3 ಮಂತ್ಸ್ ವರೆಗೂ ಏನೇನೆಲ್ಲ ಪ್ಲಾನ್ ಮಾಡ್ಬೇಕಾಗತ್ತೆ. ಫಸ್ಟ್ ಸೆಟಪ್ ಫೇಸ್ ಬರುತ್ತೆ. ಸೊ ಸೆಟಪ್ ಅನ್ನ ನೀವು ಮಾಡ್ಬೇಕಾಗತ್ತೆ. ಬ್ಲಾಗ್ ಅನ್ನ, ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ, ಕಂಟೆಂಟ್ ಅನ್ನ ಬರಿತಾ ಹೋಗ್ಬೇಕಾಗತ್ತೆ. ಇನ್ಕಮ್ 0 ಅಥವಾ ತುಂಬಾ ಕಡಿಮೆ ಇರುತ್ತೆ 3 ಮಂತ್ಸ್ ವರೆಗೂ. ಸೊ 3 ಮಂತ್ಸ್ ಇಂದ 6 ಮಂತ್ಸ್ ವರೆಗೂ ಏನೇನ್ ಮಾಡ್ಬೇಕಾಗತ್ತೆ? ಗೂಗಲ್ ನಲ್ಲಿ ಸ್ಲೋ ರ್ಯಾಂಕಿಂಗ್ ಶುರು ಆಗುತ್ತೆ, ಕೆಲವೊಂದು ಟ್ರಾಫಿಕ್ ಬರುತ್ತೆ, ಇನ್ಕಮ್ 0 to 2000 ವರೆಗೂ ಇರುತ್ತೆ. ಅಂದ್ರೆ ಅಪ್ ಟು 2000 ವರೆಗೂ ಇರಬಹುದು. ನೆಕ್ಸ್ಟ್ 6 ಮಂತ್ಸ್ ಇಂದ 12 ಮಂತ್ಸ್ ವರೆಗೂ ಟ್ರಾಫಿಕ್ ಅನ್ನೋದು ಇನ್ಕ್ರೀಸ್ ಆಗಿರುತ್ತೆ, ಆಡ್ಸೆನ್ಸ್ ಅಪ್ರೂವಲ್ ಸಿಗಬಹುದು, ಇನ್ಕಮ್ 2,000ದಿಂದ 20,000 ವರೆಗೂ ಇರಬಹುದು. ಸೊ 1 year ಪ್ಲಸ್ ಅಲ್ಲಿ ಏನಾಗತ್ತೆ ಅಂತಂದ್ರೆ ಕನ್ಸಿಸ್ಟೆಂಟ್ ಟ್ರಾಫಿಕ್ ಅನ್ನೋದು ಇರುತ್ತೆ, ಮಲ್ಟಿಪಲ್ ಇನ್ಕಮ್ ಸ್ಟ್ರೀಮ್ಸ್ ಗಳು ಕೂಡ ಸಿಗುತ್ತೆ ನಿಮ್ಗೆ. ಇನ್ಕಮ್ ಏನಾಗುತ್ತೆ ಅಂತಂದ್ರೆ ಅಪ್ ಟು 1 ಲಕ್ಷದವರೆಗೂ ರೀಚ್ ಆಗೋ ಚಾನ್ಸಸ್ ಇರುತ್ತೆ. ಇದು ರಿಯಲಿಸ್ಟಿಕ್ ಟೈಮ್ ಲೈನ್ ಅಂತಾನೆ ಹೇಳ್ಬೋದು. ಎಲ್ರಿಗೂ ಸೇಮ್ ರಿಸಲ್ಟ್ ಇರೋದಿಲ್ಲ. ಇದಕ್ಕೆ ಕಾರಣ ಏನಂತಂದ್ರೆ ನೀಚ್ ಸೆಲೆಕ್ಷನ್ಸ್ ಇರ್ಬೋದು. ಅಂದ್ರೆ ಹೈ CPC ನೀಚ್ ಇದ್ರೆ ಹೆಚ್ಚು ಹಣ ನಿಮಗೆ ಸಿಗುತ್ತೆ. ಕಂಟೆಂಟ್ ಕ್ವಾಲಿಟಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. SEO ಆಪ್ಟಿಮೈಸ್ಡ್ ಕ್ವಾಲಿಟಿ ಇರುವಂತ ಕಂಟೆಂಟ್ ಇತ್ತಂತಂದ್ರೆ ಈ ರೀಚ್ ಅನ್ನೋದು ಬೇಗ ಆಗುತ್ತೆ. ನೆಕ್ಸ್ಟ್ ಕನ್ಸಿಸ್ಟೆನ್ಸಿ, ರೆಗ್ಯುಲರ್ ಪೋಸ್ಟ್ ಗಳು ಮಾಡಬೇಕಾಗತ್ತೆ. ಮತ್ತೆ ಟ್ರಾಫಿಕ್ ಸೋರ್ಸ್, ಗೂಗಲ್ ಟ್ರಾಫಿಕ್ ಈಸ್ ಈಕ್ವಲ್ ಟು ಹೆಚ್ಚು ಇನ್ಕಮ್ ಅಂತಾನೆ ಹೇಳ್ಬೋದು. ಮಾನಿಟೈಸೇಷನ್ ಸ್ಟ್ರಾಟಜಿ, ಆಡ್ಸೆನ್ಸ್ ಮಾತ್ರ ಅಲ್ಲದೆ ಅಫಿಲಿಯೇಟ್ ಮಾರ್ಕೆಟಿಂಗ್, ಡಿಜಿಟಲ್ ಪ್ರಾಡಕ್ಟ್ಸ್, ಸೊ ಇದನ್ನೆಲ್ಲ ಇನ್ಕ್ಲೂಡ್ ಮಾಡಿರ್ಬೇಕಾಗತ್ತೆ. ನೀವು ಫಾಸ್ಟ್ ಇನ್ಕಮ್ ಮಾಡಬೇಕು ಅಂತಂದ್ರೆ ಏನೇನೆಲ್ಲ ಮಾಡ್ಬೇಕಂತಂದ್ರೆ ಲೋ ಕಾಂಪಿಟೇಷನ್ ಕೀವರ್ಡ್ಸ್ ಗಳನ್ನ ಟಾರ್ಗೆಟ್ ಮಾಡಿ, ಲಾಂಗ್ ಫಾರ್ಮ್ ಕಂಟೆಂಟ್ ಅನ್ನ ಬರೀರಿ, ಮತ್ತೆ ಪಿಂಟ್ರೆಸ್ಟ್ ಪ್ಲಸ್ SEO ನ ಯೂಸ್ ಮಾಡಿ, ಅಫಿಲಿಯೇಟ್ ಲಿಂಕ್ಸ್ ಅನ್ನ ಆಡ್ ಮಾಡಿ, ಇಮೇಲ್ ಲಿಸ್ಟ್ ಅನ್ನ ಬಿಲ್ಡ್ ಮಾಡಿ. ಇವು ಫಾಲೋ ಮಾಡಿದ್ರೆ ರಿಸಲ್ಟ್ ಬೇಗ ಸಿಗುತ್ತೆ. ಸೊ ಬ್ಲಾಗರ್ಸ್ ಗಳು ಕೆಲವೊಂದು ಮಿಸ್ಟೇಕ್ಸ್ ಗಳನ್ನ ಮಾಡ್ತಾರೆ. ಇದು ದೊಡ್ಡ ಮಿಸ್ಟೇಕ್ಸ್ ಅಂತಾನೆ ಹೇಳ್ಬೋದು. ಸೊ ಆ ಮಿಸ್ಟೇಕ್ಸ್ ಗಳು ಏನೇನು ಅಂತಂದ್ರೆ 1 ತಿಂಗಳಲ್ಲಿ ಗಿವ್ ಅಪ್ ಮಾಡೋದು. ಅಂತಂದ್ರೆ 1 ತಿಂಗಳು ಹಾಕ್ಬಿಟ್ಟು ಕೈ ಬಿಟ್ಬಿಡೋದು, ಏನೂ ಆಗ್ತಾ ಇಲ್ಲ ಅಂತ. ಅದಾದ್ಮೇಲೆ ಕಂಟೆಂಟ್ ಗಳನ್ನ ಕಾಪಿ ಮಾಡ್ಬಿಟ್ಟು ಹಾಕೋದು, ಆಮೇಲೆ SEO ನ ಇಗ್ನೋರ್ ಮಾಡೋದು, SEO ನ ಮಾಡದೇ ಇರೋದು, ಹಂಗೆ ಕಂಟೆಂಟ್ ಅನ್ನ ಹಾಕೋದು, ಒಂದೇ ಒಂದು ಇನ್ಕಮ್ ಸೋರ್ಸ್ ಮೇಲೆ ಡಿಪೆಂಡ್ ಆಗುವಂತದ್ದು. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಸಕ್ಸಸ್ ಅನ್ನೋದು ಗ್ಯಾರಂಟಿ ಅಂತಾನೆ ಹೇಳ್ಬೋದು. ಫೈನಲ್ ಆನ್ಸರ್ ಏನು ಅಂತಂದ್ರೆ ಬ್ಲಾಗಿಂಗ್ ಮೂಲಕ ಹಣ ಬರೋದಿಕ್ಕೆ ಮಿನಿಮಮ್ 6 ತಿಂಗಳಿಂದ 1 ವರ್ಷದವರೆಗೆ ಟೈಮ್ ಬೇಕಾಗುತ್ತೆ. ಆದ್ರೆ ಕನ್ಸಿಸ್ಟೆನ್ಸಿ ಪ್ಲಸ್ ಸ್ಮಾರ್ಟ್ ವರ್ಕ್ ಇದ್ರೆ ನೀವು ಡೆಫಿನೆಟ್ಲಿ ಆಗಿ ಅರ್ನಿಂಗ್ ಮಾಡಬಹುದು. ಬ್ಲಾಗಿಂಗ್ ಅನ್ನೋದು ಒಂದು ಪವರ್ಫುಲ್ ಇನ್ಕಮ್ ಸೋರ್ಸ್. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ಚಾನೆಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.